ನಾನು ನನ್ನ ಮಗಳು ಕೂಡಿ ಬೆಳಿಗ್ಗೆ ಎದ್ದು ವೈಟ್ ಅಂಡ್ ವೈಟ್ ಹಾಕೊಂಡು ಎಲ್ಲಿ ಹೊಂಟೇವಪ್ಪ ಅಂತ ಅಂದ್ರ ಅದಕ್ಕೂ ಮುಂಚೆ ಕಾರ್ ಡೋರ್ ಅನ್ನ ಹಾಕೊಳ್ಳೋಣ ತಡ್ರಿ. ನನಗ ನನ್ನ ಮಗಳಿಗೆ ಕಿಡ್ಡೋ ಕ್ರಾಫ್ಟ್ ದವರು ಒಂದ್ ಇವೆಂಟ್ ಗೆ ಇನ್ವೈಟ್ ಮಾಡಿದ್ರಿ. ಏನಿದು ಕಿಡ್ಡೋ ಕ್ರಾಫ್ಟ್ ಅಂತ ಹೇಳಿ ಆಮೇಲೆ ಹೇಳ್ತೀನಿ. ಅಲ್ಲಿ ಮಟ್ಟ ನಾವ್ ಏನೇನ್ ಮಾಡಿದ್ವಿ ಅಂತ ಹೇಳ್ತೇನೆ ಬರ್ರಿ. ಫಸ್ಟ್ ಗೆ ಹೋದ್ ಕೂಡ್ಲೆ ಎಲ್ಲಾ ಆಟಿಕೆ ಸಾಮಾನುಗಳನ್ನ ನೋಡಿ ನಮ್ ಸ್ಪರ್ಶ ಅರೆ ಭಾಳ ಅಂದ್ರ ಭಾಳ ಎಕ್ಸೈಟೆಡ್ ಆಗಿದ್ಲ. ಯಾಕಪ್ಪ ಅಂತಂದ್ರ ಈ ರೀತಿ ಆಟಿಕೆ ಸಾಮಾನುಗಳನ್ನ ನಾವು ಬರೇ ಕಾರ್ಟೂನ್ ನಾಗ ನೋಡ್ತಿದ್ವಿ, ರಿಯಲ್ ಲೈಫ್ ನಾಗ ಇನ್ನೂ ಮಟ್ಟ ನೋಡಿದ್ದೇ ಇಲ್ಲ. ಹಂಗ ಅಂದ್ಕೂಡ್ಲೆ ನಮ್ ಸ್ಪರ್ಶ ಅವರು ಎಲ್ಲಾ ಆಟಿಕೆ ಸಾಮಾನ್ ಜೋಡಿ ಆಟ ಆಡಕ ಭಾಳ ಅಂದ್ರ ಭಾಳ ಎಕ್ಸೈಟೆಡ್ ಆಗಿದ್ಲರಿ. ಅದ್ರಾಗೂ ಹುಡುಗರ್ ಕ್ರಿಯೇಟಿವಿಟಿ ಅಂತಂದ್ರ ಜಬರ್ದಸ್ತ್ ನೋಡ್ರಿ. ಇಲ್ಲಿ ನಮ್ ಸ್ಪರ್ಶ ಉಲ್ಟಾ ಹತ್ತಾಕತ್ತಾಳ ಅದನ್ನ. ಓಕೆ, ಲೆಟ್ಸ್ ಬ್ಯಾಕ್ ಟು ಟಾಪಿಕ್. ಈ ಕಿಡ್ಡೋ ಕ್ರಾಫ್ಟ್ ಅಂದ್ರೆ ಏನಪ್ಪಾ ಅಂತಂದ್ರ ಇದ್ರೊಳಗ ನಮಗ ಆಟಿಕೆ ಸಾಮಾನುಗಳು ಸಿಗ್ತಾವ. ನೋಡಾತಿರಲ್ಲ ನೀವು, ಇವು ಏನ್ ಪ್ಲಾಸ್ಟಿಕ್ ಆಟಿಕೆ ಸಾಮಾನು ಅದಾವಲ್ಲ ಇವೆಲ್ಲಾ ಸಿಗ್ತಾವ್ರಿ. ಅದು ಅಲ್ದ ಒಳ್ಳೆಯ ವಿಷಯ ಏನಪ್ಪಾ ಅಂತಂದ್ರ ಇವೆಲ್ಲ ನಮ್ಮ ಬೆಳಗಾವಿ ಒಳಗ ಮ್ಯಾನುಫ್ಯಾಕ್ಚರ್ ಆಗಾಕತ್ತಾವಂತ. ಇಷ್ಟು ದಿವಸ ನಾವು ಮಕ್ಕಳಿಗೆ ಎಲ್ಲ ಬರೇ ಚೈನಾ ಟಾಯ್ಸ್ ಅನ್ನ ಕೊಡ್ತಿದ್ವಿ, ಆದ್ರೆ ಇನ್ ಮುಂದಿಂದ ನಾವು ಮೇಡ್ ಇನ್ ಇಂಡಿಯಾ ಟಾಯ್ಸ್ ಅನ್ನು ಸಹಿತ ಕೊಡಬಹುದು. ಇವು ಟಾಯ್ಸ್ ಎಲ್ಲ ಭಾರಿ ಗಟ್ಟಿನೂ ಅದಾವ, ಆಮೇಲೆ ಬಹಳ ಅಟ್ರಾಕ್ಟಿವ್ ಕಲರ್ನ್ಯಾಗೂ ಅದಾವ. ಮಕ್ಕಳಿಗೆ ಕಲಿಯುವಂತ ಅವಕಾಶನೂ ಬಹಳ ಐತಿ ಇದ್ರೊಳಗೆ. ಯಾಕಂದ್ರೆ ಇದ್ರೊಳಗ ಆಟಾಡುವಂತ ಆಟಿಕೆ ಸಾಮಾನುಗಳು ಕಲಿಸ್ತಾವ್ ನೋಡ್ರಿ ಮಕ್ಕಳಿಗೆ ಏನೆಲ್ಲ ಮಾಡಬಹುದು ಅಂತೇಳಿ. ಒಂದ ಮಾತನಾಗ ಹೇಳ್ಬೇಕಂದ್ರ ಈ ಆಟಿಕೆ ಸಾಮಾನ್ ಜೊತೆ ಮಕ್ಕಳ ಸೇಫ್ ಆಗಿ ಆಡಬಹುದು. ನೋಡ್ರಿ ಇಲ್ಲಿ ನಮ್ ಸ್ಪರ್ಶ ಫೋನ್ ತಗೊಂಡು ಹಲೋ ಹಲೋ ಮಾಡಾಕತ್ತಾಳ. ಅದ್ರ ಜೊತೆ ಅಲ್ಲೇ ಕ್ಲಾಸಿಕಲ್ ಡೈಲಿಂಗ್ ಪ್ಯಾಡ್ ಅನ್ನು ಐತಿ. ನೋಡ್ರಿ ಇಲ್ಲಿ ಗೇರ್ ಸಿಸ್ಟಮ್ ಏನ್ ಅಂತ ಹೇಳಿ ಈಗ ತಿಳ್ಕೊಬಹುದು ಅವರು. ನ್ಯೂ ಬಾರ್ನ್ ಬೇಬೀಸ್ ಸಲುವಾಗಿ ವಾಕರ್ ಗಳಂತೂ ಮಸ್ತ್ ಅಂದ್ರ ಮಸ್ತ್ ಇದು ನೋಡ್ರಿ. ನಿಮಗೂ ಏನ್ರ ನಿಮ್ಮ ಮಕ್ಕಳ ಸಲುವಾಗಿ ಈ ರೀತಿಯ ಕಿಡ್ಡೋ ಕ್ರಾಫ್ಟ್ ಆಟಿಕೆ ಸಾಮಾನುಗಳನ್ನ ತಗೋಬೇಕಂತಂದ್ರೆ ಇವ್ರದ್ದು ಆನ್ಲೈನ್ ನಾಗ ವೆಬ್ಸೈಟ್ ಐತಿ ಕಿಡ್ಡೋ ಕ್ರಾಫ್ಟ್ ಅಂತ ಹೇಳಿ. ಸೊ ಅಲ್ಲಿ ಹೋಗಿ ನೀವು ಕೂಡ ಪರ್ಚೇಸ್ ಅನ್ನ ಮಾಡಬಹುದು. ಇವ್ರ ಪ್ರಾಡಕ್ಟ್ಸ್ ಅನ್ನ ಹೇಳ್ಬೇಕಪ್ಪ ಅಂತಂದ್ರೆ ಇವತ್ತ ಈ ಎಲ್ಲಾ ಆಟಿಕೆ ಸಾಮಾನುಗಳನ್ನ ಇವರ ಲಾಂಚ್ ಮಾಡ್ಯಾರ. ಅದಲ್ದ ಇವರ ವೆಬ್ಸೈಟ್ ಕೂಡ ಆಲ್ರೆಡಿ ಲೈವ್ ಆಗೈತಿ. ನನಗಂತೂ ಪರ್ಸನಲಿ ಬಹಳ ಅಂದ್ರ ಬಹಳ ಲೈಕ್ ಅದು ಇವೆಲ್ಲ ಆಟಿಕೆ ಸಾಮಾನುಗಳು. ನಿಮ್ಗೆ ಹೆಂಗ ಅನಿಸ್ತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಇಲ್ಲಿ ನಾನು ಸ್ಪರ್ಶ ಅಷ್ಟ ಅಲ್ದ ಬಹಳ ಸಣ್ಣ ಸಣ್ಣ ಹುಡುಗರ ಮತ್ತ ಪೇರೆಂಟ್ಸ್ ಕೂಡ ಬಂದಿದ್ರು. ಪ್ರಾಡಕ್ಟ್ ಲಾಂಚಿಂಗ್ ಮತ್ತ ವೆಬ್ಸೈಟ್ ಲಾಂಚಿಂಗ್ ಎಲ್ಲಾನು ಮಾಡಿದ್ರು. ಬಹಳ ಚಂದ ಅಂದ್ರ ಬಹಳ ಚಂದ ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ಮಾಡಿದ್ರು. ನಮ್ ಸ್ಪರ್ಶಗೂ ಒಂದ್ ಫಸ್ಟ್ ಕ್ಲಾಸ್ ಅಂತ ಗಿಫ್ಟ್ ಕೊಟ್ಟಾರ. ಅದಷ್ಟ ಅಲ್ದ ಬಂದ್ ಗೆಸ್ಟ್ ಗೆ ಮತ್ತ ಸಣ್ಣ ಹುಡುಗರ ಸಲುವಾಗಿ ಅಂತ ಹೇಳಿ ಊಟನೂ ಅರೇಂಜ್ ಮಾಡಿದ್ರು. ನಾನು ನಮ್ ಸ್ಪರ್ಶ ಊಟ ಮಾಡ್ಕೊಂಡು ಅಲ್ಲಿಂದ ನೆಟ್ಟಗ ಪಾನ್ ಹಾಕೊಂಡು ಮನೆ ಕಡೆ ಬಂದ್ವಿ.